ಇದೇ ಜನವರಿ 22 ನಾವು ಇಡೀ ಭಾರತೀಯರೆಲ್ಲ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಸೌಭಾಗ್ಯ. ನೀವೊಬ್ಬ ಚಿತ್ರರಂಗದ ನಟಿಯಾಗಿ, ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಏನು ಹೇಳಕ್ ಬಯಸ್ತೀರಿ? ಎಲ್ರಿಗೂ ನಮಸ್ಕಾರ. ತುಂಬ ಹೆಮ್ಮೆಯ ಕ್ಷಣ, ಯಾಕಂದರೆ ಎಷ್ಟೋ ವರ್ಷ ಎಷ್ಟೋ ಜನ ಪ್ರಾಣ ತ್ಯಾಗ, ಹಾಗೆ ಎಷ್ಟೋ ಒಂದು ಸಾಹಸ ಹೋರಾಟದ ನಡುವೆ ನಮ್ಮ ರಾಮ ಮಂದಿರ, ಅದು ನಮ್ಮದೇ ಅಂತಲೇ ಸ್ವತ್ತು ಅಂತಲೇ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇದೇ 22ನೇ ತಾರೀಕು ಅಯೋಧ್ಯೆಯಲ್ಲಿ ಒಂದು ಬಹುರೂಪಿ ಮತ್ತು ಬೃಹತ್ತಾಕಾರದಲ್ಲಿ ಇಡೀ ವಿಶ್ವವೇ ಕಾಯ್ತಿರುವಂಥ ಒಂದು ಕ್ಷಣ ಅಂತ, ಒಂಥರ ಐತಿಹಾಸಿಕ ಕ್ಷಣ. ನಾವೆಲ್ಲರೂ ಒಂದು ಕಣ್ತುಂಬಿಸ್ಕೊಳ್ಳುವಂಥ ಒಂದು ಮಹಾನ್ ಅದೃಷ್ಟ ನಮಗೆ ಸಿಕ್ಕಿರೋದು, ನಮ್ಮ ಒಂದು ಕಾಲಘಟ್ಟಕ್ಕೆ ಸಿಕ್ಕಿರೋದು ನಮ್ಮ ಒಂದು ಆ ರಾಮನ ಆಶೀರ್ವಾದ ಅಂತ ಹೇಳ್ಬೋದು. ಆ್ಯಂಡ್ ಇದೇ ಒಂದು ಸಂದರ್ಭದಲ್ಲಿ ಏನೋ ಒಂದು ಅಳಿಲು ಸೇವೆ ಮಾಡುವಂಥ ಒಂದು ನಿಟ್ಟು ಅಂತಲೂ ಹೇಳ್ತೀನಿ. ಯಾಕಂದರೆ ನಟಿಯಾಗಿ ಮಾತ್ರ ಅಲ್ಲದೆ, ಹಾಗೆ ಬರೀ ಒಂದು ಏನೋ ಡ್ಯಾನ್ಸರ್ ಆಗಿ ಮಾತ್ರ ಅಲ್ಲದೆ ಇನ್ನೇನಾದರೂ ಒಂದು ನಾವು ಕೊಡುಗೆ ಕೊಡಬೇಕು. ಬಿಕಾಸ್ ನಾವು ಕಲ್ತಿದ್ದನ್ನ ಸಮಾಜಕ್ಕೆ ಕೊಟ್ಟರೆ ಕೂಡ ಹಾಗೆ ಬೆಳೆಯೋಕ್ಕೂ ಸಾಧ್ಯ ಆಗುತ್ತೆ, ಹಾಗೆ ಆ ದೇವರ ಆಶೀರ್ವಾದನೂ ಕೂಡ ಇರುತ್ತೆ ಅಂತ ಒಂದೇನೋ ಒಂದು ಪರಿಕಲ್ಪನೆ ಬಂದಾಗ ಏನು ಮಾಡ್ಬೋದು ಅಂತ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ವಿ. ನನ್ನ ಒಂದು ಇಷ್ಟು ದಿನ ನನ್ನನ್ನು ಡ್ಯಾನ್ಸರ್ ಆಗಿ ನೋಡಿದ್ದೀರಾ, ಆ್ಯಕ್ಟ್ರೆಸ್ ಆಗಿ ನೋಡಿದ್ದೀರಾ, ಹಾಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನೋಡಿದ್ದೀರಾ, ಎಲ್ಲ ಆಯಾಮದಲ್ಲೂ ನನ್ನನ್ನು ನಿಮ್ಮ ಮನೆ ಮಗಳು ಥರ ಪ್ರೀತಿ ಮಾಡ್ಕೊಂಡು ಬಂದಿದ್ದೀರಾ. ನಾನು ಯಾವಾಗ ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದಾಗಲೂ ಕೂಡ ತುಂಬಾ ನನಗೆ ಬೆನ್ತಟ್ಟಿ ಪ್ರೋತ್ಸಾಹ ಕೂಡ ಮಾಡಿದ್ದೀರಾ. ಸೊ ಇಷ್ಟು ವರ್ಷ ಇದ್ದೀನಿ ಅಂದರೆ ನೀವೆಲ್ಲನೂ ಕಾರಣ ಅಂತ ಹೇಳ್ಬೋದು. ಸೊ ಆ ಒಂದು ನೃತ್ಯ ಸಂಸ್ಥೆಯಿಂದ ಏನಾದರೂ ವಿಭಿನ್ನವಾಗಿ ನಾವು ಪ್ರಯತ್ನ ಪಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಒಂದು ದಾರಿ ತೋರಿಸ್ಕೊಟ್ಟಿದ್ದು ಆ್ಯಂಡ್ ಮಾರ್ಗದರ್ಶಕರಾಗಿದ್ದು ನಮಗೆ ಸಿರಿ ಒಂದು ಮ್ಯೂಸಿಕ್ ಸಂಸ್ಥೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಅವರು ಬನ್ನಿ ಆಫೀಸ್ಗೆ ಒಂದು ಡಿಸೈಡ್ ಮಾಡೋಣ ಅಂತ ಹೇಳಿ, ನಾವು ಏನೋ ಬ್ಲ್ಯಾಂಕ್ ಮೈಂಡೆಡ್ ಆಗಿ ಫಸ್ಟ್ ಬಂದ್ವಿ. ಆಫೀಸಲ್ಲಿ ನಿಂತ್ಕೊಂಡು ಸರ್ ಲಿರಿಕ್ಸ್ ಬರೆಸ್ಬೇಕು ಸರ್ ಇನ್ನೂ ಹಾಡು ಹಾಡಿಸ್ಬೇಕು ಸರ್, ಇನ್ನೂ ಎಷ್ಟು ದಿನ ಟೈಮ್ ಇದೆ ಸರ್, ನಮ್ಗೆ ತುಂಬ ಶಾರ್ಟ್ ಟೈಮ್ ಇದೆ, ಅದಕ್ಕೆ ಒಂದು 2 ನಿಮಿಷ ತಡೀರಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಪ್ಲೇ ಮಾಡಿಸಿದ್ರು. ವಿವರ್ ಲೈಕ್ ಸರ್ ನಾಳೆ ಯಾವಾಗ ಶೂಟ್ ಮಾಡೋದು, ಏನು ಪ್ರಿಪ್ರೇಷನ್ಸು, ಏನು ಪ್ಲ್ಯಾನಿಂಗು ಅಂತ ನಮ್ಗೆ ಅಷ್ಟು ಒಂದು ರೆಡಿ ಒಂದು ಕೇಕ್ನ ತೊಗೊಂಬಂದು ನಮಗೆ ಮುಂದೆ ಕೊಟ್ಟರು ಅವರು. ಅಷ್ಟು ಅದ್ಭುತವಾಗಿ ನೀತು ನಿನಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂಥ ಜಾನಕಿ ರಾಮ ಅಂತ ಒಂದು ಆಲ್ಬಮ್ ಸಾಂಗ್ ಇದೇ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ತುಂಬ ಹೆಮ್ಮೆ ಆಗುತ್ತೆ ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಸಾಂಗ್ಗೆ ನಮ್ಮ ಸಿರಿ ಮ್ಯೂಸಿಕ್ ಎಲ್ಲ ಪ್ರೊಡಕ್ಷನ್ ನೋಡಿಕೊಂಡು, ಹಾಗೆ ಸಿರಿ ಮ್ಯೂಸಿಕ್ ವಾಹಿನಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಗೆ ವಿಶೇಷವಾಗಿ ಅಂತ ಹೇಳ್ಬೋದು ಅಂದರೆ ಗೆಜ್ಜೆ ಸಂಸ್ಥೆಯ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇದನ್ನು ಕ್ರಿಯೇಟಿವ್ ಡೈರೆಕ್ಷನ್ ಫಸ್ಟ್ ಟೈಮ್ ನಾನು ಆ ಒಂದು ಡೈರೆಕ್ಷನ್ ಕ್ಯಾಪ್ ಅನ್ನೋದೇ ನಮಗೆ ಒಂಥರ ಮೈ ಜುಮ್ ಅನ್ನತ್ತೆ. ಸೊ ಅದೆಷ್ಟು ನಿಭಾಯಿಸಿದೇನೋ ಗೊತ್ತಿಲ್ಲ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅದೊಂದು ಚೂರು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ನನಗೆ ಡೈರೆಕ್ಷನಲ್ಲಿ ಹೆಲ್ಪ್ ಮಾಡಿದ್ದು ಅದ್ವಿತ್ ಶೆಟ್ಟಿ, ಆ್ಯಂಡ್ ಕೊರಿಯೋಗ್ರಫಿ ಲಿಖಿತ್, ಮತ್ತು ನಾನು ಭರತನಾಟ್ಯ ಕಂಪೋಸಿಂಗ್ ನಾನು ಮಾಡಿದ್ದು. ಸೊ ಸಿಂಗಿಂಗ್ ಕೂಡ ನೀತು ನಿನಾದವ್ರು ಹಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಅನಿರುದ್ಧ್ ಸರ್ ಮತ್ತು ನಿರಂಜನ್ ದೇಶಪಾಂಡೆ ಅವರು ಕೂಡ ಒಂದೇ ಒಂದು ಫೋನ್ ಕಾಲಲ್ಲಿ ಈ ಥರ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಏನೂ ಅಪೇಕ್ಷಿಸಿದೆ ಆ್ಯಂಡ್ ಒಂದು ಹೃದಯಪೂರ್ವಕವಾಗಿ ಬಂದು ನಮಗೆ ಶೂಟಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಟೋಟಲ್ ಟೀಮ್ ಆಫ್ ಸಿರಿ ಪ್ರೊಡಕ್ಷನ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆ್ಯಂಡ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಇನ್ ಅ ಡೇ ಆಫ್ 12 hours ಅಂತ ಹೇಳ್ಬೋದು. ಅಷ್ಟು ಹೆವಿ ಸಾಂಗ್ನ ನಾವು ಮಾಡಿ ಮುಗಿಸಿರೋದು. ಇಟ್ ವಾಸ್ ಅ ವೆರಿ ಗ್ರೇಟ್ ಚಾಲೆಂಜ್. ಯಾಕಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಬೇಕು ಆ್ಯಂಡ್ ಮೇಕಿಂಗ್ ಚೆನ್ನಾಗಿರಬೇಕು, ಎಲ್ಲ ನಮಗೆ ಜವಾಬ್ದಾರಿ ಇದ್ದಾಗ ಐ ಥಿಂಕ್ ನಾವು ಅದನ್ನು ನಿಭಾಯಿಸಿದ್ದೀವಿ. ಇನ್ನು ನಿಮಗೆ ನಾವೊಂದು ಕೊಡುಗೆ ಅಥವಾ ನಿಮಗೊಂದು ಕೈಯಲ್ಲಿ ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ, ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಆ ರಾಮನ ಆಶೀರ್ವಾದ ನಮ್ಮ ಮೇಲೆ ಇನ್ನಷ್ಟು ಬಂದರೆ ಇನ್ನಷ್ಟು ಒಂದೊಂದು ಒಳ್ಳೊಳ್ಳೆ ಪ್ರೊಡಕ್ಷನ್ಸು ಮತ್ತು ಏನೇನೋ ಬೇರೆ ಒಂದು ಮಾಡುವಂಥ ಕಾರ್ಯಗಳು ಇವಾಗಿದೆ. ಅದೆಲ್ಲದಕ್ಕೂ ನೀವು ನಮಗೆ ಅಣಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಮಾಧ್ಯಮದವರು ನನಗೆ ಯಾವತ್ತಿದ್ರೂ ಬೆನ್ನೆಲುಬು, ನನಗೆ ಯಾವತ್ತಿದ್ರೂ ಸ್ಫೂರ್ತಿ, ನನಗೆ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಡೀ ಕರ್ನಾಟಕದ ಜನತೆಗೆ, ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತಿದ್ದೀನಿ. ಆ್ಯಂಡ್ ಎಸ್, ಇದೊಂಥರ ಸ್ವಾರ್ಥನೂ ಹೌದು. ಈ ಒಂದು ಸಾಂಗ್ನ ನಾನು ಸ್ಪೆಷಲಿ ನನ್ನ ತಂದೆಗೆ ಅರ್ಪಣೆ ಮಾಡೋಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಸ್ ರೋಬಿಕಾ, ಮತ್ತೊಂದಷ್ಟು ಪ್ರಶ್ನೆಗಳು ಕೇಳೋದಾದ್ರೆ, ಜಾನಕಿ ರಾಮ ಸಾಂಗ್ನ ವಿಶೇಷತೆಗಳೇನು ಅಂತಕ್ಕಂಥದ್ದು? ಯಾಕಂದ್ರೆ ನಾನು ಒಂದಷ್ಟು ಮೇಕಿಂಗ್ ನೋಡ್ತಾ ಇದ್ದೀನಿ, ನಮ್ಮ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಮೇಕಿಂಗು ಕೊಟ್ಟಿದ್ದಾರೆ ಸುರೇಶ್ ಕಣ ಅವರು ಸಿರಿ ಮ್ಯೂಸಿಕ್ ಕಡೆಯಿಂದ. ಸೊ ಅದನ್ನ ನೋಡಿದಾಗ ತುಂಬಾ ಲ್ಯಾವಿಶ್ ಆಗಿದೆ. ನಿಮ್ಮ ಕಾಸ್ಟ್ಯೂಮ್ಸ್ ಇರ್ಬೋದು, ನೀವೇ ಡೈರೆಕ್ಟ್ ಮಾಡಿರೋದ್ರಿಂದ, ನೀವು ಬೇಸಿಕಲಿ ಒಬ್ಬ ಡ್ಯಾನ್ಸರ್ ಆಗಿರೋದ್ರಿಂದ ನಿಮ್ಗೆ ಈ ತರದ ಒಂದು
ಇಂಟೆನ್ಸ್ ಸಾಂಗ್ಗೆ ಯಾವ ತರ ಕಾಸ್ಟ್ಯೂಮ್ಸ್ ಬೇಕು, ಯಾವ ತರ ಬ್ಯಾಕ್ ಡ್ರಾಪ್ ಬೇಕು ಅನ್ನೋದ್ರ ಒಂದು ಐಡಿಯಾ ತುಂಬಾ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತುಂಬಾ ಲ್ಯಾವಿಶ್ ಆಗಿ ಬಂದಿದೆ ಸಾಂಗು. ಹೌದು, ತುಂಬ ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಬಿಕಾಸ್ ಅದೇ ಆಗಲೇ ಹೇಳಿದಾಗ ನಾಯಕ ನಟಿಯಾಗಿ ನನಗೆ ಪ್ರೋತ್ಸಾಹ ಮಾಡಿದರೆ, ಆದರೆ ನಿರ್ದೇಶಕಿ ಮತ್ತು ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಅಂತ ನಾನೊಂದು ನಿಂತ್ಕೊಂಡಾಗ ಅದರಲ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಏನಕ್ಕಂದರೆ ಒಂದು ಶಾರ್ಟ್ ಚೆನ್ನಾಗಿ ಬರಬೇಕು ಆ್ಯಂಡ್ ಅದಕ್ಕೆ ಮೇನ್ಲಿ ಆ ಸಾಂಗ್ಗೆ ಏನು ಕೊರತೆ ಆಗಬಾರ್ದು. ಬಿಕಾಸ್ ಇದು ಸುಮ್ಮನೆ ಏನೋ ಮಾಂಟೇಜ್ ಇಟ್ಕೊಂಡು ಮಾಡೋವಂಥ ಸಾಂಗ್ ಅಲ್ಲ, ಅಥವಾ ಸುಮ್ಮನೆ ಏನಾದರೂ ಒಂದು ಬೇರೆ ಫುಟೇಜ್ನ ಇಟ್ಕೊಂಡು ನಾವು ಅದನ್ನು ಕವರ್ ಮಾಡಿ ಜನಕ್ಕೆ ರೀಚ್ ಮಾಡ್ಬೋದು, ಅಥವಾ ಬರೀ ಏನಾದರೂ ಒಂದು ಆ್ಯನಿಮೇಷನ್ಸಿಂದ ನಾವು ಫುಲ್ಫಿಲ್ ಮಾಡ್ಬೋದು ಸಾಂಗು. ಖಂಡಿತವಾಗ್ಲೂ ಅದು ಯಾವುದೂ ಕೇಳ್ತಾ ಇರಲಿಲ್ಲ. ಇದು ಒಂದು ದೊಡ್ಡ ಸೆಟ್ಟು ಮತ್ತು ಒಂದಷ್ಟು ಜನ ಡ್ಯಾನ್ಸರ್ಸ್ ಅದ್ಧೂರಿಯಾಗಿ ಮೇಕಿಂಗ್ ನಮಗೆ ಮಾಡಬೇಕು, ಬಟ್ ವಿತ್ ಇನ್ ಅ ಗುಡ್ ಪ್ರೊಡಕ್ಷನ್ ವ್ಯಾಲ್ಯೂ. ಬಿಕಾಸ್ ನಮಗೆ ನಿರ್ಮಾಪಕರು ನಮಗೆ ಹಣ ಹಾಕ್ತಾರೆ ಅಂತ ಹೇಳಿ ಅವ್ರಿಗೆ ಜಾಸ್ತಿ ನಾವು ಹೊರೆನೂ ಆಗಬಾರ್ದು. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರು ಯಾವತ್ತಿದ್ರೂ ನಮಗೆ ಏನಕ್ಕೂ ಕೊರತೆ ಮಾಡಿಲ್ಲ. ನೀವಾಗಲೇ ಒಂದಷ್ಟು ಮೇಕಿಂಗ್ ವಿಡಿಯೋಸ್ ನೋಡಿದಾಗ, ಆ ಸೆಟ್ ನೋಡಿದಾಗ ನಾವು ಬೇರೆ ಬೇರೆ ಪ್ಲಾನಿಂಗ್ ಮಾಡ್ಕೋತಾ ಇದ್ವಿ. ಸರ್ ಒಂದು ಓಪನ್ ಗ್ರೌಂಡಲ್ಲಿ ಮಾಡೋಣ, ಒಂದಷ್ಟು ದೊಡ್ಡ ಫೀಟಲ್ಲಿ ಒಂದು ರಾಮನ್ ನಿಲ್ಸೋಣ, ಅಷ್ಟು ಮಾಡೋಣ, ಈ ಬಂಟಿಂಗ್ಸ್ ಹಾಕೋಣ ಅಂತ ಏನೇನೋ ಐಡಿಯಾಸ್ ಕೊಡ್ತಿದ್ವಿ. ನಾವು ಅಷ್ಟು ಎಕ್ಸೈಟೆಡಲ್ಲಿ ಇದ್ದಾಗ ಅವ್ರು ಒಂದೇ ಒಂದು ಯಾವಾಗಲೂ ರಿಯಾಕ್ಷನ್ ಹೇಗಿರುತ್ತೆ ಅಂದರೆ, ನಮ್ಮೆಲ್ಲ ಪ್ಲಾನ್ ಆಫ್ ಆ್ಯಕ್ಷನ್ ಕೇಳ್ತಾರೆ, ಕೊನೆಗೆ ಇದು ಲೊಕೇಶನ್ ಹೇಗಿದೆ ಅಂತ ತೋರಿಸಿದ್ರು. ನಮ್ಮ ಬೇರೆ ಮಾತೇ ಸಿಗಲಿಲ್ಲ. ಇಟ್ ವಾಸ್ ಅ ವಂಡರ್ಫುಲ್ ಆ್ಯಂಡ್ ಅ ಬೆಸ್ಟ್ ಚಾಯ್ಸ್. ಬಿಕಾಸ್ ಅಷ್ಟು ಲ್ಯಾವಿಶ್ ಆಗಿರುವಂಥ ಒಂದು ಲೊಕೇಶನಲ್ಲಿ ಆ್ಯಂಡ್ ಇಬ್ಬರು ಸೆಲೆಬ್ರಿಟಿನ ಹ್ಯಾಂಡಲ್ ಮಾಡಿ ಒಂದು 30-40 ಜನ ಮಕ್ಕಳನ್ನ ನಾವು ನಿಭಾಯಿಸೋದಿದೆಯಲ್ಲ, ಎಸ್ ಇಟ್ ವಾಸ್ ಅ ಚಾಲೆಂಜ್ ಆಗಿ. ನನಗೆ ಅವತ್ತು ನಿಂತ್ಕೊಂಡಾಗ ಗೊತ್ತಾಯಿತು, ನೃತ್ಯ ನಿರ್ದೇಶಕರ ಟೆನ್ಷನ್ ಆಗಲಿ, ನಿರ್ಮಾಪಕರ ಟೆನ್ಷನ್ ಆಗಲಿ, ನಿರ್ದೇಶಕರ ಟೆನ್ಷನ್ ಎಷ್ಟು ಇರುತ್ತೆ ಅಂತ ನಾವು ಅವ್ರ ಶೂನಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಗತ್ತೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ರಾಮನೇ ವಿಶೇಷ. ನಮಗೆ ಅಯೋಧ್ಯೆ ಆಗ್ತಿರೋದೇ ನಮಗೊಂಥರ ಹೆಮ್ಮೆ ಅಂತ ಹೇಳ್ಬೋದು. ಮೇನ್ಲಿ ಇದರ ವಿಶೇಷತೆ ಲಿರಿಕ್ಸ್ ಅಷ್ಟು ಪವರ್ಫುಲ್ ಆಗಿದೆ ಆ್ಯಂಡ್ ಇದು ಒಂದೇ ವರ್ಗಕ್ಕೆ ಸೀಮಿತ ಆಗಲ್ಲ. ಇದು ಎಲ್ಲ ವರ್ಗದ ಒಂದು ಹಾಡು, ಯುವಕರು ಕೇಳೋವಂಥ ಹಾಡು, ಮತ್ತು ಎಲ್ಲ ಒಂಥರ ಯಾವುದು ಏಜ್ ಬ್ಯಾರಿಕೇಡ್ಸ್, ದೇವ್ರಿಗೆ ಫಸ್ಟ್ ಆಫ್ ಆಲ್ ಏಜ್ ಬ್ಯಾರಿಕೇಡ್ಸ್ ಇಲ್ಲ. ಅಂಥದ್ರಲ್ಲೂ ಒಂದು ಡಿವೋಷ್ನಲ್, ಬರೀ ಡಿವೋಷ್ನಲ್ ಆಸ್ಪೆಕ್ಟಾ ಇಲ್ಲ, ಡಿವೋಷ್ನಲ್ ಜೊತೆಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂಥ ಒಂದು ಸಾಂಗ್. ನಾನು ಫಸ್ಟ್ ಟೈಮ್ ನಿರಂಜನ್ ಅವರಿಗೆ ಕಳಿಸಿದಾಗ ಫೋನ್ ಮಾಡಿಬಿಟ್ಟು, ಇದು ಮಾಸ್ ಸಾಂಗ ದೇವರ ಸಾಂಗ ಅಂತ ಕೇಳಿದ್ರು. ಸೊ ಆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂಥ ಒಂದು ಸಾಂಗ್. ಇನ್ನು ವಿಶೇಷತೆ ಏನಂತ ಹೇಳಿದ್ರೆ, ಎಲ್ಲ ಅಪ್ಪಟ ಹೊಸ ಕಲಾವಿದರು ಮಾಡಿರುವಂಥವ್ರು, ಅಂದರೆ ನೃತ್ಯ ಕಲಾವಿದರು ತುಂಬಾ ಹೊಸಬ್ರು. ಅವ್ರು ಇದಕ್ಕಿಂತ ಮುಂಚೆ ಅವರು ಕ್ಯಾಮ್ರಾ ಫೇಸು ಕೂಡ ಮಾಡಿಲ್ಲ ಆ್ಯಂಡ್ ಅವ್ರಿಗೆ ಕ್ಯಾಮ್ರಾ ಸೆನ್ಸ್ ಹೇಗಿರ್ಬೋದು ಏನು ಅಂತ ನನ್ನಲ್ಲಿ ಮಾತ್ರ ಟ್ರೈನಿಂಗ್ ಆಗ್ತಾ ಇದ್ದಿದ್ದು. ಸೊ ಅಷ್ಟು ಫ್ರೆಶ್ ಆರ್ಟಿಸ್ಟ್ಗಳಿಗೆ ಅದು ನಂಬಿಕೆ ಇಟ್ಟು ಕೊಡೋದಿದೆಯಲ್ಲ, ಆ ಒಂದು ನಂಬಿಕೆಗೆ, ಆ ಒಂದು ಧೈರ್ಯಕ್ಕೆ ನಾನು ನಮ್ಮ ಸುರೇಶ್ ಚಿಕ್ಕಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ಬೋದು. ಬಿಕಾಸ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾರೆ. ಇಲ್ಲಿ ಇದ್ದಿದ್ದು ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್, ಅದು ಬಿಟ್ಟರೆ ನನ್ನ ತಂಡಕ್ಕೆ ಒಂದು ಅಷ್ಟು ಅನುಭವ ಬಿಟ್ಟರೆ ಇಲ್ಲಿ ಬೇರೆ ಇನ್ಯಾವುದೂ ಇರಲಿಲ್ಲ. ಅಂಥದ್ರಲ್ಲೂ ಅದೆಲ್ಲ ನಮಗೆ ಕೊಟ್ಟಂಥ ಒಂದು ಐ ಥಿಂಕ್ ಅ ಗಾಡ್ ಗಿಫ್ಟ್ ಜಾನಕಿ ರಾಮ. ಸೊ ಲಿರಿಕ್ಸ್ ಇಸ್ ವಂಡರ್ಫುಲ್, ಮ್ಯೂಸಿಕ್ ಅದ್ಭುತವಾಗಿದೆ ಆ್ಯಂಡ್ ಪ್ರಿಯಾಂಕಾ ಮೇಡಮ್ ಕೂಡ ಒಪ್ಕೊಂಡು ನಮಗೆ ಒಂದು ಸಾಂಗ್ನ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಈ ಒಂದು ಹಾದಿ ಇನ್ನಷ್ಟು ಮುಂದೆ ನಡೀಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾವು ಸಾಂಗ್ನ ನೋಡಿದಾಗ ಅಲ್ಲಿ ಅನಿರುದ್ಧ್ ಜಾಟ್ಕರ್ ಇದ್ದಾರೆ, ಜೊತೆಗೆ ನಿರಂಜನ್ ದೇಶಪಾಂಡೆ ಇದ್ದಾರೆ, ನೀವಿದ್ದೀರಾ. ನಿಮ್ಗಳ ಹೊರತಾಗಿ ಅಕ್ಷಯ್ ಕೂಡ ಇದ್ದಾರೆ, ಸಿಲ್ಕ್ ಸಿನಿಮಾ ಖ್ಯಾತಿ ಅಕ್ಷಯ್ ಕೂಡ ಒಂದು ಫ್ರೇಮ್ ಅಲ್ಲಿ ಬರ್ತಾರೆ. ಎಸ್, ಹೌದು. ತುಂಬ ಜನ ನನಗೆ ಏನೋ ಸಪೋರ್ಟ್ ಮಾಡ್ಕೊಂಡು ಬಂದರು. ನನಗೊಂದೇ ಅಲ್ಲ, ನಮ್ಮ ಸುರೇಶ್ ಸರ್ಗೂ ಒಂದಷ್ಟು ಕಾಂಟ್ಯಾಕ್ಟ್ ಆ್ಯಂಡ್ ನಾನು ಯಾವತ್ತಿದ್ರೂ ಹೇಳ್ತಾ ಇರ್ತೀನಿ, ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀವಿ ಅನ್ನೋದು ನಮ್ಮ ಬರೀ ಬ್ಯಾಂಕ್ ಬ್ಯಾಲೆನ್ಸು ಅಥವಾ ನಮ್ಮ ಬ್ಯಾಂಕರ್ಸ್ಗೆ ಅಥವಾ ನಮ್ಮ ಒಂದು ಫ್ಯಾಮಿಲಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ನಾವು ಎಷ್ಟು ಜನನ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳೋದು ನಮ್ಮ ಬೆಳವಣಿಗೆ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡೆ, ಬರ್ತಾರೋ ಇಲ್ವೋ ಹೇಗೋ, ಬಟ್ ಒಂದು ಅಪ್ರೋಚ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ನನಗೆ ಇಷ್ಟ ಅವರೆಲ್ಲ ಬರಬೇಕು, ಬಂದು ಕಾಣಿಸ್ಕೋಬೇಕು ಆ್ಯಂಡ್ ಅವರೆಲ್ಲ ಇದ್ದರೆ ನಮಗಿನ್ನ ವಿಜೃಂಭಣೆಯಿಂದ ಬರುತ್ತೆ ಅಂತ. ಬಟ್ ಯಾವ ಥರ ಇರುತ್ತೆ ಹೇಗೆ ಅಂತ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಒಂದೇ ಒಂದು ಫೋನ್ ಕಾಲ್ಗೆ ನಾನು ಆ್ಯಂಡ್ ನಾವಿದರಲ್ಲಿ ಬೆಳೀತಿರೋ ಕಲಾವಿದರು ತುಂಬಾ ತಿಳ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ಎಷ್ಟೇ ಮೇಲೆ ಹೋಗ್ತಾ ಇದ್ರು ನಾವು ಬೆಳೆದು ಬಂದ ಹಾದಿನ ಯಾವತ್ತೂ ಮರಿಬಾರ್ದು ಅಂತ ಹೇಳಿ ಅನಿರುದ್ಧ್ ಸರ್, ಐ ಸ್ವೇರ್ ಅವರ ಪ್ರೊಫೆಷ್ನಲ್ ಎಥಿಕ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ನಾವು ಹಿಂದಿನ ದಿನ ಡಿಸೈಡ್ ಮಾಡಿದಾಗ ಕಾಲ್ ಮಾಡಿದ್ವಿ, ಕಂದ ನನಗೆ ಬೆಳಿಗ್ಗೆ ಸಾಂಗ್ ಕಳಿಸಿ ಅಂತಂದ್ರೆ ಸಾಂಗ್ ಎಲ್ಲ ಕಳಿಸಾಯಿತು. ಬೆಳಿಗ್ಗೆ 10 ಗಂಟೆ 10:30 ಸುಮಾರು ಕಾಲ್ ಮಾಡಿ, ನಾನು ಕನ್ಫರ್ಮ್ ಮಾಡ್ತೀನಿ, ಒಂದು ಶೂಟ್ ಇದೆ ಅಂತ ಹೇಳಿದ್ರು. 10:30 ಕಾಲ್ ಮಾಡಿದೆ,
ಯಾವ ಲೊಕೇಶನ್ನು ನಾನು ಹೆಂಗೆ ಬರಬೇಕು, ನನ್ನ ಕಾಸ್ಟ್ಯೂಮ್ಸ್ ಹೇಗಿರಬೇಕು, ನಾನು ಖಂಡಿತ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದೇ ನಮಗೂ ದೊಡ್ಡ ಕೊಡುಗೆ. ನಾನು ಬೆಳಿಗ್ಗೆ 7:30 ಲೊಕೇಶನಲ್ಲಿ ಇರ್ತೀನಿ, 9 ಗಂಟೆ ಕ್ಯಾಮ್ರಾ ಮುಂದೆ ಇರ್ತೀನಿ, ಒಂದು 11:30 ಹೊರಟ್ಬಿಡ್ಬೇಕಾದ್ರೆ ನಂಗೆ ಬೇರೆ ಕಾರ್ಯಕ್ರಮ ಇದೆ ಅಂದರು. ಸರ್ ಖಂಡಿತವಾಗ್ಲೂ ಬಟ್ ನಮ್ಮ ಲೊಕೇಶನ್ KR ಪುರಮಲ್ಲಿರೋದು, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂದರೆ ನಾವು ಬೆಳಗ್ಗೆ 4 ಗಂಟೆಯಿಂದನೇ ಸರ್ಕಸ್ ಶುರು ಮಾಡ್ತಾ ಇದ್ವಿ. ಯಾಕಂದರೆ ಅವ್ರಿಗೆ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಎಲ್ಲ ಹೊಸಬ್ರು. ಸೊ ಅಂಥವ್ರನ್ನೆಲ್ಲ ನಾನು ಗುಡ್ಡೆ ಹಾಕೋಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ನನ್ನ ತಂಡ ಡೇ ಆ್ಯಂಡ್ ನೈಟ್ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಕ್ಷಣ ನಿದ್ದೆ ಮಾಡಿದೆ. ಅವರೇ ಇಲ್ಲಿ ಯಾವ ಸೆಟ್ ಬಾಯ್ ಇಲ್ಲ, ಯಾವ ಮ್ಯಾನೇಜರ್ ಇಲ್ಲ, ಯಾರೇನು ಅವ್ರವರೇ ಇವ್ರೇ ಅಂತ ಎಲ್ಲ ಕೆಲಸನೂ ಮಾಡಿದ್ದಾರೆ. ಎಲ್ಲ ಡ್ಯಾನ್ಸರ್ ಕೂಡ ಆಗೋ ಕೆಲಸ ಮಾಡಿದ್ದಾರೆ. ಸೊ ಈ ಥರ ತಂಡವಾಗಿ ನಾವೊಂದು ಕೂಡ್ದಂಥ ಇದು. ಆ್ಯಂಡ್ ಅವತ್ತು 7-9ಕ್ಕೆ ನನಗೆ ಕಾಲ್ ಬಂದು ನಾನು ಲೊಕೇಶನಲ್ಲಿದ್ದೀನಿ ಅಂತ ಹೇಳಿದ್ರು. ಐ ವಾಸ್ ಲೈಕ್, ನನಗೆ ಒಂದು ಮಾಡ್ತಿರೋದು ಬರೀ ಒಂದು ಆಲ್ಬಮ್ ಸಾಂಗ್ ಅಂದ್ರೂ ಅದಕ್ಕೆ ಅಷ್ಟು ಪ್ರೇರೇಪಣೆ ಕೊಟ್ಟು ಅಷ್ಟು ಸಪೋರ್ಟ್ ಮಾಡಿ, ನಾವು 1 ಗಂಟೆ ಆದರೂ ಪರವಾಗಿಲ್ಲ, ನನಗೆ ಒಂದು ಚೂರು ತುಟ್ಟಿಕ್ ಅಂದರೆ ನಾನು ಹೊರಡಬೇಕು ಅಂತ ಖಂಡಿತವಾಗ್ಲೂ ನನಗೇನು ಹರಿ ಮಾಡಿದೆ. ಸರ್ ಇನ್ನೊಂದು ಶಾಟ್ ಅಂತ ಹೇಳಿ ನಾವು ಎಷ್ಟು ಗೋಳೈಕೊಂಡ್ರೂ ಕೂಡ ಬಂದು ಅಷ್ಟು ನಮಗೆ ಆರಾಮಾಗಿ ನನಗೆ ಎಲ್ಲ ಕಲಾವಿದರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಅಗೇನ್ ನಿರಂಜನ್ ಸರ್ ಮತ್ತು ಅನಿರುದ್ಧ್ ಸರ್ ಹಾಗೆ ಅಕ್ಷಯ್ ಅವರು ಕೂಡ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಆ್ಯಂಡ್ ಸುಮಾರು ಜನ ನನಗೆ ವಿಡಿಯೋ ವಿಶಸ್ ಕಳಿಸ್ತಾ ಇದ್ದಾರೆ ಆ್ಯಂಡ್ ಸ್ಟೇಟಸಲ್ಲಿ ಹಾಕ್ತಾ ಇದ್ದಾರೆ. ಸೊ ಅವ್ರು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದು. ಆ್ಯಂಡ್ ಮುಖ್ಯವಾಗಿ ನಾನು ಹೇಳ್ಕೊಳ್ಬೇಕು, ಕರ್ನಾಟಕ ಫಿಲ್ಮ್ ಚೇಂಬರ್ ಅವರು ಕೂಡ ನನಗೆ ದೊಡ್ಡ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ. ನಾವು ಯಾವಾಗ NM ಸುರೇಶ್ ಸರ್ನ, ಬಾಮ ಹರೀಶ್ ಸರ್ನ ಮೀಟ್ ಮಾಡಿದಾಗ ನಮ್ಮ ಹಾಡಮ್ಮ ಇದು, ನಮ್ಮ ಕನ್ನಡ ಚಿತ್ರರಂಗದ ಹಾಡು, ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ನಮಗೆ ಪವರ್ಫುಲ್ ಆಗಿ ನನಗೆ ಎನರ್ಜಿ ಸಿಕ್ಕಿದಾಗ ಇನ್ನು ದೊಡ್ಡ ಮಟ್ಟಕ್ಕೆ ಇನ್ನೇನೋ ಮಾಡಬೇಕು ಅಂತ ಐಡಿಯಾಸ್ ಇದೆ. ಮಾಡೇ ಮಾಡ್ತೀನಿ ಖಂಡಿತ. ಹೌದು, ತುಂಬ ಜನ ಲೇಟ್ ಆಯಿತು ಅಂದರು, ಪರವಾಗಿಲ್ಲ, ಲೇಟಾಗಿ ಬಂದರು, ಲೇಟೆಸ್ಟ್ ಆಗಿ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಂಗ್ ಅಲ್ಲಿ ನಾನು ನೋಡ್ತಿದ್ದಾಗ ಮೇಕಿಂಗ್ ಅಲ್ಲಿ ಒಂದು ಸರ್ಪ್ರೈಸಿಂಗ್ ಅಂದ್ರೆ ರೂಪಿಕಾ ಅವರು 2 ಶೇಡ್ ಅಲ್ಲಿ ಕಾಣಿಸ್ಕೊಂಡು. ಎಸ್, ಹೌದು. ತುಂಬ ಜನಕ್ಕೆ ರೂಪಿಕಾ ಒಳ್ಳೆ ನಟಿ ಅಂತ ಗೊತ್ತಿತ್ತು. ಆ್ಯಂಡ್ ಇದರಲ್ಲಿ ಒಳ್ಳೆ ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ತೋರಿಸ್ಕೊಳ್ಳೋಕ್ಕೆ ನನಗೆ ಐ ಥಿಂಕ್ ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್. ಇದೆಲ್ಲರೂ ಡ್ರೀಮ್ ರೋಲ್ ಏನಿತ್ತು ಅಂತ ಕೇಳಿದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ, ಒಂದು ಹಿಸ್ಟಾರಿಕಲ್ ಸಿನಿಮಾದಲ್ಲಿ ಒಂದು ಡ್ಯಾನ್ಸರ್ ಆಗಾದ್ರೂ ನಾನು ಕಾಣಿಸ್ಕೋಬೇಕು, ಅಷ್ಟು ಆಸೆ ಇದೆ ಅಂತ. ಬಿಕಾಸ್ ಚಿಕ್ಕ ವಯಸ್ಸಿನ ನಾನು ಬೆಳೆದು ಬಂದ ಹಾದಿನೇ ಹಾಗೆ. ನಾನು ಇಡೀ ಕುಟುಂಬನೇ ಕಲಾವಿದ್ರ ಕುಟುಂಬ ಆಗಿದ್ದರಿಂದ ಎಲ್ಲೂ ನನಗೆ ಭರತನಾಟ್ಯ ಫುಲ್ ಫ್ಲೆಜ್ಡ್ ಆಗಿ ತೋರಿಸ್ಕೊಳ್ಳೋ ಅಂಥ ಅವಕಾಶ ಸಿಕ್ಕಿರಲಿಲ್ಲ. ಅದು ಮೇ ಬಿ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಏನೇನೋ ಬೇರೆ ಕಾರಣಗಳಿಂದ. ಆದರೆ ಆಲ್ಬಮ್ ಸಾಂಗಲ್ಲಿ ನನಗೆ ಅವಕಾಶ ಸಿಕ್ಕಿದಾಗ ಐ ಥಿಂಕ್ ಒಂದು ಲಂಗ ದಾವಣಿ ಟ್ರೆಡಿಷ್ನಲ್ ಗೆಟಪ್ಪಲ್ಲಿ ಕೂಡ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಇಷ್ಟವಾಗಿರೋವಂಥದ್ದು ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಹತ್ತಿರವಾಗಿರೋವಂಥ ನೃತ್ಯ ಅಂದರೆ ಎಸ್, ಅದು ನನಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂತ. ಅದರಲ್ಲಿ ಒಂದು ಕಾಣಿಸ್ಕೊಳ್ಳುವಂಥ ಒಂದು ನನಗೆ ಆಯಾಮ ಸಿಕ್ತು. ಮೇ ಬಿ ಕೊಟ್ಟಿದ್ದೀನಿ, ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಇಷ್ಟು ವರ್ಷ ಕಲ್ತಿದ್ದಕ್ಕೆ. ಆ್ಯಂಡ್ ಅದಕ್ಕೆ ಆ ಒಂದು ನೃತ್ಯ ಸಂಯೋಜನೆ ಕೂಡ ನಾನೇ ಮಾಡಿದ್ದೀನಿ. ಕ್ಲಾಸಿಕಲ್ ಬಿಟ್ಸ್ ಇಲ್ಲಿ ಬರುತ್ತೋ ಎಸ್, ಎಲ್ಲೋ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಇನ್ನು ಬೆಳೆಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಕ್ಷಣದಲ್ಲಿ ನಾನು ನನ್ನ ತಂದೆ ತಾಯಿ, ನನ್ನ ಕುಟುಂಬಕ್ಕೆ ಆ್ಯಂಡ್ ಮುಖ್ಯವಾಗಿ ಎಸ್ ನಾರಾಯಣ್ ಸರ್ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಗುರುಗಳು, ಅವ್ರಿಗೆ ನಾನು ಬೆಳಗ್ಗೆ ಫೋನ್ ಮಾಡಿ ಹೇಳಿದಾಗಲೂ ಕೂಡ ನಾನು ತುಂಬ ಮಿಸ್ ಮಾಡ್ಕೋತೀನಮ್ಮ, ಬಟ್ ಖಂಡಿತವಾಗ್ಲೂ ನನ್ನ ಆಶೀರ್ವಾದ ನಿಮ್ಮಲ್ಲಿದೆ ಅಂತ ಹೇಳಿದ್ರು. ಆ್ಯಂಡ್ ಇಡೀ ಚಿತ್ರರಂಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಸಿರಿ ಚಾನೆಲ್ಗೆ, ಸಿರಿ ಮ್ಯೂಸಿಕ್ ಆ್ಯಂಡ್ ಸುರೇಶ್ ಚಿಕ್ಕಣ್ಣ ಅವ್ರಿಗೆ ಪ್ರೀತಿಯ ಧನ್ಯವಾದಗಳು. ಆ್ಯಂಡ್ ನನ್ನ ಗೆಜ್ಜೆ ಕುಟುಂಬಕ್ಕೆ ಯಾವತ್ತೂ ಆಭಾರಿಯಾಗಿರ್ತೀನಿ. ದಯಮಾಡಿ ಜಾನಕಿ ರಾಮ ಸಾಂಗ್ನ ಇನ್ನಷ್ಟು ಜಾಸ್ತಿ ನಮಗೆ ಒಂದು ಏನೋ ಸಪೋರ್ಟ್ ಮಾಡಿ, ಅದನ್ನು ಹಿಟ್ ಮಾಡಿ, ಇನ್ನಷ್ಟು ಕಲಾವಿದರು ಕೂಡ ಅವಕಾಶ ಮಾಡಿಕೊಡೋ ಅಂಥ ಒಂದು ನೆಲೆ ನೀವಾಗಬೇಕು. ಬಿಕಾಸ್ ಯಾವುದೇ ಸ್ವಾರ್ಥತೆ ಇಲ್ಲದೆ ಬೆಳೆಸ್ತಿರೋ ಅಂಥ ಒಂದು ಹೆಮ್ಮೆಯ ಕನ್ನಡದ ಚಾನಲ್, ಕನ್ನಡದ ಮ್ಯೂಸಿಕ್ ಚಾನಲ್ ಅಂದರೆ ಅದು ಸಿರಿ ಮ್ಯೂಸಿಕ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.